ಶಿಕ್ಷಣ ಆಗಬೇಕು ಅನ್ನೋದಕ್ಕೆ ಎಷ್ಟು ರಾಯರಿಗೆ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿರಲ್ಲ, ಅಷ್ಟೇ ಅವನು ಧರ್ಮದಿಂದ ಇರಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ಕೊನೆವರೆಗೂ ನಮ್ಮ ಧರ್ಮ ಕಾಪಾಡಿಕೊಂಡು ಹೋಗಬೇಕು, ಧರ್ಮ ಬಿಟ್ಟು ಆಚೆಗೆ ಹೋಗಬಾರದು ಅನ್ನೋದಕ್ಕೋಸ್ಕರ ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದೀರಿ ಅಂತ ನೀವೇ ಎಣಿಸಿ ನೋಡಿಕೊಳ್ಳಿ. ಯಾರಿಗೆ ಹೇಳಬೇಡಿ, ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ. ಇಲ್ಲ, ಅದಕ್ಕಾಗಿ ಮಾಡಿದ್ದಿಲ್ಲ, ಮದುವೆ ಆಗಬೇಕು ಅಂತ ಮಾಡಿದ್ದಿದೆ ಸೇವೆ, ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ಸಂತೋಷ. ಆದರೆ ಮಾಡಿದ್ದೆ ಯಾವುದಕ್ಕಾಗಿ? ಮದುವೆಗಾಗಿ ಮಾಡಿದಿರಿ. ಅವರಿಗೆ ಮಕ್ಕಳಾಗಬೇಕು ಅಂತ ಮಾಡಿದಿರಿ, ಉದ್ಯೋಗ ಸಿಗಬೇಕು ಅಂತ ಮಾಡಿದಿರಿ, ಅವರು ಪಾಸ್ ಆಗಬೇಕು ಅಂತ ಮಾಡಿದಿರಿ ಅನ್ನೋದಕ್ಕೆ ಅದೆಲ್ಲ ಆಯಿತು. ಅವರು ಪಾಸು ಆದರು, ಮದುವೆನೂ ಆಯಿತು, ಸೊಸೆನೂ ಬಂದಳು, ಮಕ್ಕಳು ಆದರೂ, ನೀವು ಹೊರಗೆ ಬಂದಿರಿ. ಯಾಕೆಂದರೆ ಅವರ ಬುದ್ಧಿಯಲ್ಲಿ ಧರ್ಮ ನೆಲೆಸಬೇಕು ಅಂತ ನೀವು ದೇವರಿಗೆ ಬೇಡಿರಲಿಲ್ಲ. ಅವರಲ್ಲಿ ಭಾರತೀಯ ಸಂಸ್ಕೃತಿ ಉಳಿಯಬೇಕು ಅಂತ ನೀವು ಬೇಡಿಲ್ಲ. ತಂದೆ ತಾಯಿಗಳಲ್ಲಿ ಭಕ್ತಿ ಅವರಿಗೆ ಬರಬೇಕು ಅಂತ ಬೇಡಿಲ್ಲ. ಗುರು ಹಿರಿಯರಲ್ಲಿ ಶ್ರದ್ಧೆ ಇರಬೇಕು ಅಂತ ನೀವು ಬೇಡಿಕೊಂಡಿಲ್ಲ. ಅದನ್ನು ಬೇಡಿಕೊಳ್ಳಿ. ಅದಕ್ಕಾಗಿ ಈ ಗಾಯತ್ರಿಯ ಜಪ ಮಾಡಿ. ನಮಗೂ ನಮ್ಮವರಿಗೂ ಎಲ್ಲರಿಗೂ ಧರ್ಮ ಬುದ್ಧಿ ಇರಲಿ, ದೇವರಲ್ಲಿ ಭಕ್ತಿ ಶ್ರದ್ಧೆಗಳು ಬೆಳೆಯಲಿ, ಎಲ್ಲರೂ ಸುಖವಾಗಿರಬೇಕು ಅನ್ನುವುದಕ್ಕೋಸ್ಕರ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ನಿಶ್ಚಿತವಾಗಿಯೂ ದೇವರು ವರ ಕೊಡ್ತಾನೆ.